ದ್ರೌಪದ, ನಡೆದು ಹೋದ ಘಟನೆಗಳನ್ನು ಅನುದಿನವೂ ನೆನೆದು ಏಕೆ ಮನಸ್ಥೈರ್ಯವನ್ನು ಕಳೆದುಕೊಳ್ಳುತ್ತಿರುವೆ? ನಿನ್ನ ಬಹುದಿನದ ಬಯಕೆಯು ದೂರವಾಗುವ ಕಾಲವು ಸನ್ನಿಹಿತವಾಗುತ್ತಿರುವುದು ಮಹಾಮಹಿಮರಾದ ಶ್ರೀಕೃಷ್ಣ ಪರಮಾತ್ಮನ ಕೃಪೆಯಿಂದ ಬಹು ಬೇಗ ನಿನ್ನ ಪಂಥವು ಈಡೇರುವುದು. ನಿನ್ನ ಚಿಂತೆಯನ್ನು ಬಿಟ್ಟು ಶಾಂತಳಾಗು ದೇವಿ. ಶಾಂತಿ 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 ಏನು ಬಿಟ್ಟಿಲ್ಲವೇನಣ್ಣ? ಈ ನಿನ್ನ ಚಿಂತನ ಶಾಂತಿ ವಿಷದ ಕಜಾಯವನ್ನು ತೇನಿಸಿ ನಮ್ಮೆಲ್ಲರನ್ನು ಕೊಲೆತಿಸಿದ ಆ ಕುರುಕುಳ ಕುನ್ನಿ ಅವನೊಡನೆ ಶಾಂತಿ ಘೋರ ಕೃಷ್ಣ ಬರೆಯಿಲ್ಲದೆ ನೆರೆದ ಸಭಾಬಂಧದಲ್ಲಿ ಪಾಂಚಾಲಿ ಬಾ ಬಾ ನನ್ನ ತೊಡೆಯನ್ನು ಅಲಂಕರಿಸಿ ಬಂದನಲ್ಲ ಆ ಕುರುಕುಳ ಕುನ್ನಿ ಕೌರವ ಆಗಲು ಶಾಂತಿ ಅರಣ್ಯ ಮೃಗಗಳಂತೆ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿದವಲ್ಲ ಆಗಲು ಶಾಂತಿ. ಅಗ್ರಜ ಇದನ್ನು ಸ್ಮರಿಸಿ ಫಲವಿಲ್ಲ. ಕುಲ ಆಗಮರನು ವಾದಿಸುವೆನು ಕುಲ ಆಗಮರನು ವಾದಿಸುವೆನು ಸಿರಿ ಮೆರವ ದುರಹಂಕಾರದಿ ಸಿರಿ ಮೆರವ ದುರಹಂಕಾರ ಬಲ್ಸಕ್ಕಿ ಮೆರವ ವೈರಿ ಕುರುಕುಲ ಆಗಮರನು ವಾದಿಸುವೆನು ಅನುದರೆಂಬುವ ಅಕ್ಕರೆಯಿಲ್ಲದ ಸ್ವಚ್ಛಿದ ಕುರುಡರ ಕೊನ್ನಿಗಳ ಅನುದರೆಂಬುವ ಅಕ್ಕರೆಯಿಲ್ಲದ ಸ್ವಚ್ಛಿದ ಕುರುಡರ ಕೊನ್ನಿಗಳ ಭಕ್ತರೆಲ್ಲವ ಭಕ್ತಿಸರ ಮಗ ನ್ಯಾಯವೇ ತೆಗೆದ ರಕ್ಕಸರ ಭಕ್ತರೆಲ್ಲವ ಭಕ್ತಿಸಿದ ಮಗ ನ್ಯಾಯವೇ ತೆಗೆದ ರಕ್ಕಸರ ಲೆಕ್ಕಿಸದ ಸಕ್ಕರಗಿಸಿ ಮನ್ಮಗಿಸದೆ ಸಕ್ಕಡಗಿಸಿ ಮಣ್ಮುಕ್ಕಿಸದಿರುವನರೊಳಗೆ ಸಭೆಗಳು ಪತ್ನಿಯ ಗರ್ಭದಿ ಜರಿದ ಸಭೆಗಳು ಪತ್ನಿಯ ಗರ್ಭದಿ ಜರಿದ ಮೂರ್ತರವರು ಎದೆಯನ್ನು ಬಗೆದು ಕುರುಕುಲಾದ ಮರಳು ಒದಿಸಲು ಸಿರಿಯಿಂದರವಾದ ಅಹಂಕಾರದಿ ಸಿರಿಯಿಂದರವಾದ ಅಹಂಕಾರ ಧಿಕ್ಕರಿಸಿ ಬಲಸಕ್ಕಿ ನಿಂದರು ಕುರುಕುಲಾದ ಮರಳು ಕುರುಕುಲಾದ ಮರಳು ಸಿಗಿದಗಿಸ ಅನುಜರೆಂಬುವ ಅಕ್ಕರೆಯಿಂದಲೂ ಸ್ವಚ್ಛಿದ ಕುರುಡರ ಕೊನ್ನಿಗಳ ಅನುಜರೆಂಬುವ ಅಕ್ಕರೆಯಿಂದಲೂ ಸ್ವಚ್ಛಿದ ಕುರುಡರ ಕೊನ್ನಿಗಳ ಭಕ್ತರೆಲ್ಲವ ಭಕ್ತ ಮಗ ನ್ಯಾಯವೇ ತೆಗೆದ ರಕ್ಕಸರ ಭಕ್ತರೆಲ್ಲವ ಭಕ್ತಿಸಿದ ಮಗ ನ್ಯಾಯವೇ ತೆಗೆದ ರಕ್ಕಸರ ಲೆಕ್ಕಿಸದ ಸಕ್ಕರಗಿಸಿ ಸಕ್ಕರಗಿಸಿ ಮಣ್ಮುಕ್ಕಿಸದಿರುವನರೊಳಗೆ ಸಭೆಗಳು ಪಟ್ಟಿಯ ಗರ್ಭದಿ ಜರಿದ ಸಭೆಗಳು ಪಟ್ಟಿಯ ಗರ್ಭದಿ ಜರಿದ ಮೂರ್ತರವ ಎದೆಯನ್ನು ಬಗೆದು ಆಗಮರನು ವಾದಿಸುವೆನು ಸಿರಿಯಿಂದರವಾದ ಅಹಂಕಾರದಿ ಸಿರಿಯಿಂದರವಾದ ಅಹಂಕಾರದಿ ಬಲಸಕ್ಕಿ ಬಂದರು ಕುರುಕುಲ ಆಗಮರನು ಕುರುಕುಲ ಆಗಮರನು ಆದ್ದರಿಂದ ಭಯಂಕರವಾದ ಕುರುಕ್ಷೇತ್ರ ಕ್ಷೇತ್ರದಲ್ಲಿ ಆ ಪಾಂಡವರೊಡನೆ ಕುರಕ್ತಪಾನ ಮಾಡದೆ ಹೋದ್ರೆ ನಮಗೆಲ್ಲಿ ಶಾಂತಿ ಸಮಾಧಾನ ಅಗ್ರಜ. ಭೀಮಸೇನ ಸಹೋದರ,
ದುಡುಕಬೇಡ, ಶಾಂತನಾಗು. ನಿನ್ನ ಹೃದಯದಲ್ಲಾಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಮುಂದಿನ ಮಹಾಯುದ್ಧದಲ್ಲಿ ಶ್ರೀಕೃಷ್ಣ ಪರಮಾತ್ಮರು ನಮ್ಮ ಪಕ್ಷವನ್ನು ವಹಿಸುವುದಾಗಿ ಅಭಯವನ್ನಿಟ್ಟಿರುವರು. ಈಗ ಧೂರ್ತರಿಂದ ವಿಚಾರವು ತಿಳಿಯಿತು. ಅರ್ಜುನನ ಜೊತೆಯಲ್ಲಿ ಪರಮಾತ್ಮನು ಬರುವ ವೇಳೆಯಾಯಿತು. ಬಂದ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸೋಣ ಸಹೋದರ. ಪರಮಾತ್ಮ, ಪಾಂಡಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಧರ್ಮನಂದನ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವದೇವ? ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದುದು. ಧರ್ಮನಂದನ, ಪರಮಾತ್ಮ, ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಏನು ಪ್ರಯೋಜನ ದೇವ? ಉಭಯರು ಶಾಂತಿಯಿಂದಿರುವುದು ಒಳ್ಳೆಯದಲ್ಲವೇ ಪರಮಾತ್ಮ? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನೊಲ್ಲೆನಯ್ಯ ಸಿರಿ ಸಂಪದದಾಸೆಗಾಗಿ ಮುರಹರಿ ಮಹಿಪನಾಗಿ ಪಾಪದ ಹೊರೆಯ ಧರಿಸೆನಯ್ಯ ಚಿರದಲ್ಲಿ ಬಂಧು ಬಾಂಧವ ರಕ್ತದಿಂದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂತೋ ಮುಂದೆ ಘೋರ ಹತ್ಯೆಯ ವೀಕ್ಷಿಸೇ ಸಹಿಸೇನೆ ಹಿಡಿದಿ ತೆರಳು ಸಂದಿಗೆ ಆಪತ್ ಬಂದುವೆ ಕರ ಮುಗಿದು ಬೇಡುವೆನೋ ಕೃಷ್ಣ. ಕರ ಮುಗಿದು ಬೇಡುವೆನೋ ಕೃಷ್ಣ. ಪರಮಾತ್ಮ, ಧರ್ಮನಂದನ, ಸಮರವನೊಲ್ಲೆನಯ್ಯ ಕಮಲಾಕ್ಷ ಸಮರವನೊಲ್ಲೆನಯ್ಯ ಕಮಲಾಕ್ಷ ಜಲದ ಬಬುಳಿಯಂತೆ ಸಿರಿಭೋಗ ನೈವರ ಜಲದ ಬಬುಳಿಯಂತೆ ಸಿರಿಭೋಗ ನೈವರ ಜಿಮದನ್ವಯ ಅಶಾಶ್ವತ ನರ ಜನ್ಮ. ಪರಮಾತ್ಮ, ಹಿಮದನ್ವಯ ಅಶಾಶ್ವತ ನರ ಜನ್ಮ. ಹಿಮದನ್ವಯ ಅಶಾಶ್ವತ ನರ ಜನ್ಮ. ಹಿಮದನ್ವಯ ಅಶಾಶ್ವತ ನರ ಜನ್ಮ. ಸಮರವನೊಲ್ಲೆನಯ್ಯ. ಪರಮಾತ್ಮ,
ಧರೆಯ ದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೇನೋ ಗುರಿಯಾಗುವುದೇ. ಪರಮಾತ್ಮ ಧರೆಯ ದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾ ಗುರಿಯಾಗುವುದೇ. ಗುರು ಬಾಂಧವರ ಶವಗಳ ಕಾಂಬೋದೆ. ಪರಮಾತ್ಮ ಗುರು ಬಾಂಧವರ ಶವಗಳ ಕಾಂಬೋದೆ. ಹೆಣ್ಣು ಒನ್ನು ಮಣ್ಣಿಗೋಸ್ಕರ ಹೆಣ್ಣು ಒನ್ನು ಮಣ್ಣಿಗೋಸ್ಕರ ಹಿಂದೆ ಅನೇಕರು ಹೊಡೆದಾಡಿ ಮಾಡಿದರು. ಹಿಂದೆ ಅನೇಕರು ಹೊಡೆದಾಡಿ ಮಾಡಿದರು. ಭರತ ಭೂಮಿಯನ್ನು ಯಾರಾಳಿದರು ಹರಿ. ಭರತ ಭೂಮಿಯನ್ನು ಯಾರಾಳಿದರು ಹರಿ. ಸಮರವನೊಲ್ಲೆನಯ್ಯ ಕಮಲಾಕ್ಷ ಜಲದ ಬುಳಿಯಂತೆ ಸಿರಿಭೋಗ ನೈವರ. ಜಲದ ಬುಳಿಯಂತೆ ಸಿರಿಭೋಗ ನೈವರ. ಹಿಮದನ್ವಯ ಅಶಾಶ್ವತ ನರ ಜನ್ಮ. ಹಿಮದನ್ವಯ ಅಶಾಶ್ವತ ನರ ಜನ್ಮ. ಹಿಮದನ್ವಯ ಅಶಾಶ್ವತ ನರ ಜನ್ಮ. ಹಿಮದನ್ವಯ ಅಶಾಶ್ವತ ನರ ಜನ್ಮ. ಸಮರವನೊಲ್ಲೆನಯ್ಯ ಸಮರವನೊಲ್ಲೆನಯ್ಯ ಯದುಪತಿ. ಪರಮಾತ್ಮ ಇಷ್ಟೊಂದು ಅನರ್ಥ ನಡೆಯಕೂಡದೆಂದೇ ನನ್ನ ಭಾವನೆ. ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಹೆಪ್ಪುಗಟ್ಟಿದ ರಕ್ತದ ಕಣವನ್ನು ಪರಮಾತ್ಮ ಅದ್ಯಾವ ಜಲದಿಂದ ತೊಳೆದು ಪರಿಶುದ್ಧಗೊಳಿಸುವುದು ದೇವ. ಆದುದರಿಂದ ನೀವು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಪರಮಾತ್ಮ ಶಾಂತಿ ಸಂಧಾನವನ್ನು ಮಾಡಿಕೊಂಡು ಬರಬೇಕೆಂದು ನಿಮ್ಮಲ್ಲಿ ಪ್ರಾರ್ಥಿಸುವೆನು ಪರಮಾತ್ಮ. ಧರ್ಮನಂದನ ಪರಮಾತ್ಮ ಶತ್ರುಷರ ಹೃದಯ ಮಂದಿರವು ದುಷ್ಟ ದುರಾಚಾರಿಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದು. ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮ ಸಮ್ಮತವಾಗಿಯೇ ಇದ್ದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ. ಕೃಷ್ಣ ಮಂದ ಮಧ್ಯ ಕೌರವರ ಸಂಧಿ ನಮಗೆ ಸಲ್ಲದ. ಮಂದ ಮಧ್ಯ ಕೌರವರ ಸಂಧಿ ನಮಗೆ ಸಲ್ಲದು. ತಂದೆ ಪಾಂಡು ಜನಕ ನಾಡ ವಂದಿಸಿ ಕೇಳುವೆ ನಿನಗೆ. ತಂದೆ ಪಾಂಡು ಜನಕ ನಾಡ ವಂದಿಸಿ ಕೇಳುವೆ ನಿನಗೆ. ಮಂದ ಮಧ್ಯ ಕೌರವರ ಸಂಧಿ ನಮಗೆ ಸಲ್ಲದ. ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವನೊಬ್ಬನ ಆಸ್ತಿಯೇ ಅಲ್ಲವೇ ಕೃಷ್ಣ? ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವನೊಬ್ಬನ ಆಸ್ತಿಯೇ. ಸಮವಹಿಸಿ ದುಡಿದಿದ್ದಾರೆ, ಸಮವಹಿಸಿ ದುಡಿದೆ ಒಪ್ಪಿದ ಗುರುರ ಕಸರ ಧರ್ಮಶೀಲ ದೊರೆಯಲು.
ನಮ್ಮಗಳ ಅಭಿಮತಿಗೆ ಅಡ್ಡಲಾಗಿ ಅಗ್ರಜನ ಗೋಡು ಧರ್ಮದ ಪಟ್ಟು ಬೃಹದಾಕಾರದ ಕೋಟೆಯಂತೆ ಭದ್ರವಾಗಿ ಬೆಳೆಸಿ ನಿಂತಿದೆ. ಅದನ್ನು ಭೇದಿಸಿ ಒಂದು ಗುಣವೆಂದರೆ ಬಾತ್ರು ಈ ಬಾತ್ರು ಎಲ್ಲ ಪಾಸ ನಮ್ಮನ್ನು ಅಡಿ ಅಡಿ ಮುಚ್ಚಲಾಗಿದೆ. ಚೇ 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 ಸುಡಬೇಕು ಈ ನಮ್ಮ ಹೇಳಿ ಜನ್ಮವನ್ನು. ಭೀಮಸೇನ, ಹಾಗಾದರೆ ನೀನು ಸಂಧಿಗೆ ಸಮ್ಮತಿಸಿದಂತೆಯೇ. ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ವಾಸುದೇವ, ಅಗ್ರಜನ ಮಾತನ್ನೇ ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುತ್ತಿರುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಆದಷ್ಟು ಬೇಗ ಅವನ್ನೆಲ್ಲ ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಮಮಕಾರದ ಪಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ, ನಮ್ಮ ಏಡಿ ಜನ್ಮಕ್ಕೆ ಧಿಕ್ಕಾರವಿರಲಿ. ಅರ್ಜುನ, ಹಾಗಾದರೆ ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ. ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ತಲೆಬಾಗುವರು. ಸಹೋದರಿ ನೃಪತ ನರೇಂದ್ರ ನಂದಿನಿ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೆ ಧರ್ಮಸಮ್ಮತ ತಾನೇ? ವಾಸುದೇವ, ಜನಾರ್ದನ ವೇಣುಲೀಲಾ ಪ್ರವೀಣ ಸೆರಗೊಡ್ಡಿ ಬೇಡಿದರು ತೋರದಿರೆಯೇ ವಾಸುದೇವ, ಧರ್ಮರಾಯರ ಮಾತು ನನಗೆ ಸಮ್ಮತವೆಂದು ನಾನು ಹೇಗೆ ಹೇಳಲಿ ಸ್ವಾಮಿ? ಇವರು ಧರ್ಮರಾಯ ಧರ್ಮವೆನ್ನುತ್ತಾ ಧರ್ಮ ಪತ್ನಿಯನ್ನು ಜೂತದಲ್ಲಿ ಪಡವಾಗಿಟ್ಟು ಸೋತಿರುವರು ಈ ಮಹಾಪ್ರಭುಗಳು. ಇವರ ಮಾತು ಧರ್ಮಸಮ್ಮತ, ಲೋಕಸಮ್ಮತ. ಇನ್ನಿವರು ಭೀಮಸೇನ, ಬಂಡಿ ಬಂಡಿ ಅನ್ನವನ್ನು ತಿಂದು ಬಂಡ ಬಕಾಸುರನನ್ನೇ ಕೊಂದ ಮಹಾದೋರ್ದಂಡ. ನಿಮಗೇಕೆ ಬೇಕು ಈ ಗದಾದಂಡ? ಅದನ್ನು ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದ. ಇನ್ನಿವರು ಪಾರ್ಥ, ಫಲ್ಗುಣ, ಕಿರೀಟಿ, ಧನಂಜಯ, ಹೀಗೆ ದಶನಾಮಧೇಯ. ನಿಮಗೇಕೆ ಬೇಕು ಈ ಗಾಂಡಿವೆ? ಅದನ್ನು ಬಿಸಿಟು ಕೈಗೆ ಬಳೆಗಳನ್ನು ತೊಟ್ಟಿಕೊಳ್ಳಿ. ವಾಸುದೇವ, ಇವರೆಲ್ಲರೂ ನನ್ನ ಪತಿಗಳೇ ಅಲ್ಲ ಪರಮಾತ್ಮ. ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ಅಣ್ಣ, ನಾನು ಮಾಡಿದ ಪ್ರತಿಜ್ಞೆಯನ್ನು ನಾನೇ ನೆರವೇರಿಸಿಕೊಳ್ಳುತ್ತೇನೆ.
ನಾನೇ ರಣರಂಗವನ್ನು ಪ್ರವೇಶಿಸಿ ಆ ದುರ್ಣದ ಶಾಸನ ಇದಕ್ಕೆ ನಿನ್ನೊಬ್ಬನ ಸಹಾಯ ನನಗಿದ್ದರೆ ಸಾಕು. ನೀನು ಸಹಾಯ ಮಾಡದೆ ಹೋದರೆ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲಿ ಬಿದ್ದು ಸಾಯುವೆನಣ್ಣ, ಅಗ್ನಿಯಲ್ಲಿ ಬಿದ್ದು ಸಾಯುವೆನು. ಸಹೋದರಿ, ಓಹೋ, ಈಗ ಚೆನ್ನಾಯಿತು. ಪತಿಗಳ ಐವರ ಅಭಿಪ್ರಾಯವೇ ಒಂದು, ಸಹೋದರಿಯ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆ ಅಭಿಪ್ರಾಯ ಹೀಗಾಯ್ತಲ್ಲವೆಂದು ಹೇಳಿದೆನಷ್ಟೇ. ಅವಳು ಹೇಳಿದನು ಕೇಳಿದೆಯಲ್ಲ, ಬೇಡ. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದಾಗುವ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ಸತಿಯ ಅರ್ಥನಾದವನ್ನು ಕೇಳುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ? ಏನ್ ನುಳಿದ ನಾಲ್ವರು ಇವಳ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವುದೇ ವಿಧವಾದ ಸಂಬಂಧವಿಲ್ಲ ಕೃಷ್ಣ. ಸಂಬಂಧವಿಲ್ಲ? ಅಬ್ಬ, ಸಂಬಂಧವಿಲ್ಲದೆ ಅಂದು ಗುರುಸಭೆಯಲ್ಲಿ ಬಂಡ ದುಶಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆನೆನು ಗನಗದಾ ದಂಡದಿನ್ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆನೆನುತ ನುಡಿದೆಯೋ ಗಂಡುಗಳಿ ನೀನಂದು ದಂಬದ ನುಡಿಗಳ ನುಡಿದು ಬಾಬಾ ಕೃಷ್ಣ ಮರೆತೆಯೋ ಮರೆತು ನಿದ್ರೆಯೊಳಿಗೆಯೋ ಹಿಡಿಂಬ ಮನೋಹರ ಅಡಗಲಿ ಈ ನಿನ್ನ ಬಿರುಡಿಯ ಕಣ್ಣೀರು ಕರೆಯದಿರುವಲ್ಲವೇ? ದುರುಳ ಕೌರವರನ್ನು ಮರಣಗೊಳಿಸದೆ ತಡೆಯಿರಲು ಬಿಡುವೆನೆ. ದುರುಳ ಕೌರವರನ್ನು ಮರಣಗೊಳಿಸದೆ ತಡೆಯಿರಲು ಬಿಡುವನೆ. ರಣದವರ ರಕ್ತಪಾನ ಮಾಡಬಿಡುವನೆ. ರಣದವರ ರಕ್ತಪಾನ ಮಾಡಬಿಡುವನೆ. ಭಕ್ತಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ನಾನು ಮೆಟ್ಟಿಕೊಳ್ಳುವೆ. ಭಕ್ತಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ನಾನು ಮೆಟ್ಟಿಕೊಳ್ಳುವೆ. ಗರ್ಭಗುಡಿ ತಟ್ಟಿದವನ ಮುಟ್ಟಿಕೊಳ್ಳುವೆ, ನಾನು ಮುಟ್ಟಿಕೊಳ್ಳುವೆ. ಗರ್ಭಗುಡಿ ತಟ್ಟಿದವನ ಮುಟ್ಟಿಕೊಳ್ಳುವೆ, ನಾನು ಮುಟ್ಟಿಕೊಳ್ಳುವೆ. ಪೌರ ಕೌರವರನ್ನು ಮರಣಗೊಳಿಸದೆ ತಡೆಯಲು ಬಿಡುವನೆ. ರಣಗಳವರ ರಕ್ತಪಾನ ಮಾಡುವನೆ. ರಣಗಳವರು 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 ರಕ್ತಪಾನ ಮಾಡುವನೆ. ಈ ನಿನ್ನ ಕಣ್ಣೀರ ಬದಲಾಗಿ ಹಾಗೆ ರೈತರ ಕಣ್ಣಲ್ಲಿ ಸಹಸ್ರಾರು ಮಿಡಿ ಕಂಬನಿ ಆಚರಿಸುವನು. ಆ ಕಾಲನೇ ಕೌರವನಿಗೆ ಬೇಂಬರವಾಗಿ ನಿಲ್ಲಲಿ. ಕಾಲಾಗಿ ಗುರು ಸಮುದ್ರವ ಸೆಳೆದು ತರುವೆನ. ದುರ್ಯೋಧನ ದುಶ್ಯಾಸನ ಎಂಬ ದುಷ್ಟ ಕೀಟಗಳ ಬಗೆದ ದುಶ್ಯಾಸನ ಉಡನ ಹುಡಿಗುಟ್ಟಿ ಪಾದಕ್ಕೆ ದೃಪದ ಸುತೆ ಕಟ್ಟಿಸುವೆನು. ಈ ನಿನ್ನ ಬಿರುಮುಡಿಯ ಒಡದಿರುವೆತೆಯ ನರಕ ಬರ್ತನ ಭೀಮಸೇನ, ಕೇಳಲ್ಲ ನಿಮ್ಮದ. ಬಲು ಶೂನ್ಯತೆಯ ಕುಲ ಏಳುಗಳನ್ನು ಸೆಳೆ ತಂದು ನನಗೆ ತಲೆಗಳನ್ನು ಕೆತ್ತಿ ಎಳೆಗಳನ್ನು ಕೆಡವಿ ನನಗ ಒಪ್ಪಗಿಸಿಕೊಳ್ಳುವೆ. ಬಲು ಶೂನ್ಯತೆಯ ಕುಲ ಏಳುಗಳನ್ನು ಸೆಳೆ ತಂದು ನನಗೆ ತಲೆಗಳನ್ನು ಕೆಚ್ಚಿ ಎಳೆಗಳನ್ನು ಕೆಡವಿ ನನಗ ಒಪ್ಪಗಿಸಿಕೊಳ್ಳುವೆ. ರಣದ ಒಮ್ಮಗಿಸಿಕೊಳ್ಳುವೆ. ಪರಮಾತ್ಮ ಪಾಂಡವರ ರಸಿಯ ಕುರುಬನು ಮುಟ್ಟಿದ ಸೆಂಡ ಕೌರವರ ಗುಂಡಿಗೆ ಸೀಳಿ ಪಾಂಡವರ ರಸಿಯ ಕುರುಬನು ಮುಟ್ಟಿದ
ತತ್ವವನ್ನು ತೋರ್ಪಡಿಸಿ ದರ್ಪದಿ ಮೆರವ ಕುರುವರನ ಕಾಲ್ಗಳ ಕುರಿತು ದರ್ಪದಿ ಮೆರವ ಕುರುವರನ ಕಾಲ್ಗಳ ಹಿಡಿದು ಗಿರಗಿರದೆ ಗಿರಗಿರಗಿರದೆ ಬಳಸುವೆ. ಬಲಿಸೂನ್ಯತೆ ಕುಲ ಏಡುಗಳನ್ನು ಕೆಳ ಚಂದ್ರನಕ್ಕೆ ತಲೆಗಳನ್ನು ಕೆಚ್ಚಿ ಎಳೆಗಳನ್ನು ಕೆಳಗೆ ಮುಗಿಸಿಕೊಳ್ಳೆ. ಪರಮಾತ್ಮ ದಯಮಾಡಿ ಸಂಧಿಯನ್ನು ನಿರಾಕರಿಸಿಬಿಡು. ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ಇಸವು ಅಮೃತವಾದಿತ್ತೆ. ಮರೆತಿರೇಕೆ ಹಿಂದೆ ನಮಗೆ ನಾನಾ ಬಗೆಯ ಕಷ್ಟ ಕ್ಲೇಶಗಳನ್ನು ಉಂಟು ಮಾಡಿದ ಆ ಪಾಷಂಡರೊಡನೆ ನಮಗೆ ಸಂಧಿಯೇ. ವಾಸುದೇವ ಪಾಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತ ಪಾಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರ ವಿಧ ವಿಧಸ್ತ್ರ ಪ್ರಯೋಗದಿ ಗಳಿಸಿದೆನ ವಿಜಯನೆಂಬ ಬೆಸರೋ. ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದಿಹ ವಾಸುದೇವ, ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದಿಹ ಅನುಜರ ನೀಪತಿ ನೋಯಿಪುದು ತರವೆ ಧರ್ಮಜಗೆ. ಕೃಷ್ಣ ವಾಸುದೇವ, ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಚಂದ್ರದ್ದವಾಗಿ ಬೆಳಗಬೇಕಾದರೆ ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದು ತೀರಲೇಬೇಕು. ಧರ್ಮನಂದನ, ಪರಮಾತ್ಮ ನಿನ್ನ ಸಹೋದರರು ಭಾತೃ ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ಸಂಧಿಗೆ ಸಮ್ಮತಿಸಿದರಾದರೂ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ದಗದಗ ನೆತ್ತಿ ಉರಿಯಲಾರಂಭಿಸಿರುವುದು. ಇಂತಹ ಸಮಯದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ಕೇಶವ ನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲದೆ ಜಗವಿರುವುದು. ಕೇಶವ ನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲದೆ ಜಗವಿರುವುದು. ಅನುದಿನ ನಿಮ್ಮನೆ ಕೃಷ್ಣ ಶ್ರೀಹರಿ ಪರಮಾತ್ಮ, ಅನುದಿನ ನಿಮ್ಮನೆ ಭಜಿಸುವ ಎಮ್ಮಳು ಈ ಪರಿಶೋಧನೆ ಕೈಯುವುದೇನೈ. ಈ ಪರಿಶೋಧನೆ ಕೈಯುವುದೇನೈ. ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ.
ಕಷ್ಟ ಪಡುತ್ತಿರುವ ಗೀನರ ಕಸದಂತೆ ಕಡೆಗಣಿಸಿದ ಗೌರವ ಪರಮಾತ್ಮ ಕಡು ಕಷ್ಟ ಪಡುತ್ತಿರುವ ಗೀನರ ಕಸದಂತೆ ಕಡೆಗಣಿಸಿದ ಗೌರವ ವನವಾಸದೊಳು ಕೃಷ್ಣ ಶ್ರೀಹರಿ ವನವಾಸದೊಳು ಬಳಲಿದ ನಮ್ಮನು ನರಳಿಸಿದರು ಆ ಕೌರವರು ಪರಮಾತ್ಮ ನರಳಿಸಿದರು ಆ ಕೌರವರು ಅನುಜರು ಅನ್ಯಾಯ ಸರಿಯೇನು ಹರಿಯೇ ಅನುಜರಳು ಈ ನ್ಯಾಯ ಸರಿಯೇನು ಹರಿಯೇ ಆದರಿಸಿ ಪೊರೆಯು ದೀನರ ದೊರೆಯೇ ಆದರಿಸಿ ಪೊರೆಯು ದೀನರ ದೊರೆಯೇ ಕೃಷ್ಣ ಕೃಷ್ಣ ಪರಮಾತ್ಮ ಏನೆಂದು ಹೇಳಲಿ ನನ್ನ ಬುದ್ಧಿಗೆ ಮಂಕು ಕವಿದಿರುವುದು ನನ್ನ ಸಕಲ ವಿಚಾರವನ್ನು ಹರಿತ ಪ್ರಭು ನೀನು ನಿನ್ನ ಚಿತ್ತವಿದ್ದಂತೆ ಮಾಡಿಕೊಂಡು ಬರಬೇಕೆಂದು ಪ್ರಾರ್ಥಿಸುವೆನೋ ದೇವ ಧರ್ಮನಂದನ, ಪರಮಾತ್ಮ ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯ ಪ್ರಸ್ತಾಪವು ನಡೆಯಲೇಬೇಕು. ಹೌದು ಪರಮಾತ್ಮ. ಭೀಮಾರ್ಜುನರ ಸೇಡಿನ ಜ್ವಾಲೆಯು ಆರಲೇಬೇಕು. ಹೌದು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ ಆಗಬಹುದು ಪರಮಾತ್ಮ. ವಾಸುದೇವ, ಹೋದರಿ ಪತ್ನಿಗಾದ ಅಪಮಾನವನ್ನು ಸ್ವಲ್ಪವೂ ಲೆಕ್ಕಿಸದಿರುವ ಈ ಧರ್ಮರಾಯರ ಮಾತನ್ನು ಕೇಳಿಕೊಂಡು ಸಂಧಿಯನ್ನು ಮಾತ್ರ ಮಾಡಿಕೊಂಡು ಬರಬೇಡವೆಂದು ಇದೋ ನಿನ್ನಲ್ಲಿ ಸೆರೆಗೊಡ್ಡಿ ಬೇಡಿಕೊಳ್ಳುತ್ತಿರುವ ಸ್ವಾಮಿ. ವಾಸುದೇವ, ಕೃಷ್ಣ ಹೇ ಮಾಧವ ಮಹಿಮಾ ಪೂರ್ಣ ಮುನಿ ಜನ ಪೂಜಿತ ಪುಣ್ಯ ಚರಣ ಮಾಧವ ಮಹಿಮಾ ಪೂರ್ಣ ಮುನಿ ಜನ ಪೂಜಿತ ಪುಣ್ಯ ಚರಣ ಮಾಧವ. ವನಮಾಲಿ ವೈಕುಂಠ ನಿವಾಸ, ವನಮಾಲಿ ವೈಕುಂಠ ನಿವಾಸ, ಭಕ್ತ ಜನೋದ್ಧಾರ ಭವ ಭಯಹಾರ. ವನಮಾಲಿ ವೈಕುಂಠ ನಿವಾಸ, ಭಕ್ತ ಜನೋದ್ಧಾರ ಭವ ಭಯಹಾರ.
ದುರ್ಯೋಧನನ ಆಸ್ಥಾನಕ್ಕೆ ಹೋಗಿ ಸರ್ವ ಪ್ರಕಾರದಿಂದಲೂ ಆತನನ್ನು ಕೆರಳಿಸಿ ಯುದ್ಧಕ್ಕೆ ಸಿದ್ಧಪಡಿಸಿಕೊಂಡೇ ಬರುವೆನು. ನಿನ್ನ ಪತಿಗಳಾದ ಭೀಮಾರ್ಜುನರನ್ನು ಕೆರಳಿಸುವ ಭಾರ ನಿನ್ನದು. ನಿನ್ನ ಇಚ್ಛೆ ಇದ್ದಂತೆ ಆಗಲಿ ಪರಮಾತ್ಮ. ನಾನಿನ್ನು ಬರಲೇ